ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ದಿನ ರಾವಣನ ದಿಗ್ವಿಜಯ, ಇದರಲ್ಲಿ ದಶಕಂಠನು ಲಂಕೆಯನ್ನು ವಶಪಡಿಸಿಕೊಂಡು ರಾಕ್ಷಸ ರಾಜ್ಯವನ್ನು ಸ್ಥಾಪಿಸಿದ ವಿವರಣೆಯನ್ನು ಕೊಡುತ್ತಿದ್ದೇನೆ. ಬ್ರಹ್ಮದೇವನಿಂದ ವರ ಪಡೆದ ದಶಕಂಠ, ಕುಂಭಕರ್ಣ ಮತ್ತು ವಿಭೀಷಣರ ಬಗ್ಗೆ ತಿಳಿದ ಸುಮಾಲಿಯು ಅತ್ಯಂತ ಸಂತಸದಿಂದ ಶ್ಲೇಷ್ಮಾಂತವೆಂಬ ವನಕ್ಕೆ ಬಂದನು. ಅಲ್ಲಿಯೇ ದಶಕಂಠಾದಿಗಳನ್ನು ಪ್ರೀತಿಯಿಂದ ಭೇಟಿ ಮಾಡಿದನು. ಅವರಿಗೆ ತನ್ನ ಪರಿಚಯವನ್ನು ಹೇಳಿ ಮುಂದೇನು ಮಾಡಬೇಕೆಂದು ಸಲಹೆ ನೀಡಿದನು. ನೀವೆಲ್ಲರೂ ಬ್ರಹ್ಮದೇವನಿಂದ ವರ ಪಡೆದು ರಾಕ್ಷಸ ಕುಲಕ್ಕೆ ಹೆಸರು ತಂದಿದ್ದೀರಿ. ಇನ್ನು ಮುಂದೆ ನಮ್ಮ ಕುಲದ ಸಮಸ್ಯೆಗಳು ದೂರವಾದವು. ಹಿಂದೆ ನಾವೇ ಕಟ್ಟಿದ ಸ್ವರ್ಣ ಲಂಕೆಯಲ್ಲಿ ನಾವೆಲ್ಲರೂ ಸುಖವಾಗಿರಬಹುದು. ನನ್ನ ಬಳಿಯಲ್ಲಿ ಸಾವಧಾನ, ಭೇದ, ದಂಡ, ಉಪಾಯಗಳನ್ನು ತಿಳಿದ ಹಲವು ಜನರಿದ್ದಾರೆ. ಅಲ್ಲದೆ ನನ್ನ ಮೊಮ್ಮಕ್ಕಳಾದ ಮಹೋದರ, ವಜ್ರದಾಷ್ಟ್ರ, ಸುಪಾರ್ಶ್ವ, ಮಾರೀಚ, ಪ್ರಹಸ್ತ, ಅಕಂಪನ, ಧೂಮಾಕ್ಷ, ವಿಕಟ, ಸಂಪಾತಿ, ಶುಕ ಸಾರಣ ಮುಂತಾದವರಿದ್ದಾರೆ. ರಾಜತಂತ್ರ ನಿಪುಣರಾದ ಇವರೆಲ್ಲರೂ ಸೇರಿ ಕುಬೇರನಿಂದ ಲಂಕಾರಾಜ್ಯವನ್ನು ವಶಪಡಿಸಿಕೊಂಡು ನಾವು ಸುಖವಾಗಿರಬಹುದು. ವಿಷ್ಣುವಿನ ಭಯದಿಂದ ನಾವು ಬಹುಕಾಲ ಪಾತಾಳದಲ್ಲಿರಬೇಕಾಯಿತು. ಅದಕ್ಕಾಗಿ ನಾವೀಗ ಕುಬೇರನನ್ನು ಲಂಕೆಯಿಂದ ಓಡಿಸುವ ಕಾರ್ಯವನ್ನು ಬೇಗನೆ ಮಾಡೋಣ ಎಂದು ಸಲಹೆ ನೀಡಿದನು. ದಶಕಂಠನು ಸಂತೋಷದಿಂದ, ತಾತ, ಕುಬೇರನು ನಮ್ಮ ಅಣ್ಣನೇ ಅಲ್ಲವೇ? ಅವನನ್ನು ಇಲ್ಲಿಂದ ಓಡಿಸಿದರೆ ಭ್ರಾತೃದ್ರೋಹವಾಗುವುದಿಲ್ಲವೇ ಎಂದು ಕೇಳಿದನು. ಸುಮಾಲಿಯು ನಗುತ್ತಾ, ಕುಬೇರನು ನಿಮ್ಮಣ್ಣನು ನಿಜ, ಆದರೆ ಅವನು ದೇವತೆಗಳ ಗುಂಪಿನಲ್ಲಿ ಸೇರಿ ಸಹಜವಾಗಿಯೇ ರಾಕ್ಷಸರ ವೈರಿ ಎನಿಸಿದ್ದಾನೆ. ನಾವು ಕಟ್ಟಿದ ಲಂಕೆಯಲ್ಲಿ ನಾವೇ ಉಳಿಯುವುದು ನ್ಯಾಯವಲ್ಲವೇ ಎಂದು ತನ್ನ ಅಭಿಪ್ರಾಯವನ್ನು ಸಮರ್ಥಿಸಿದನು. ಸುಮಾಲಿಯು ದಶಕಂಠನಿಗೆ, ನೀನೇ ಕುಬೇರನಲ್ಲಿಗೆ ಹೋಗಿ ನಮ್ಮ ಪಟ್ಟಣವನ್ನು ಬಿಡುವಂತೆ ಕೇಳು ಎಂದಾಗ ಉಳಿದವರೂ ಸಹ ಅದನ್ನು ಸಮರ್ಥಿಸಿದರು. ದಶಮುಖನು ಪ್ರಹಸ್ತನನ್ನು ಲಂಕಾ ಪಟ್ಟಣಕ್ಕೆ ಕಳಿಸಿ ಕುಬೇರನಿಗೆ ಸುದ್ದಿ ಕಳಿಸಿದನು. ಕುಬೇರನು ಪ್ರಹಸ್ತನ ಮಾತನ್ನು ಕೇಳಿ ತಂದೆಯಾದ ವಿಶ್ರವಸ್ ಮುನಿಯ ಬಳಿಗೆ ಬಂದು ಎಲ್ಲ ವಿವರಗಳನ್ನು ತಿಳಿಸಿದನು. ವಿಶ್ರವಸ್ ಮುನಿಯು ದಶವದನ ಹಾಗೂ ಇತರರು
ದುಷ್ಟರಾಗಿದ್ದಾರೆ. ನೀನು ಲಂಕೆಯನ್ನು ಬಿಟ್ಟು ಕೈಲಾಸಕ್ಕೆ ಹೋಗಿರು ಎಂದು ಸಮಾಧಾನಪಡಿಸಿದರು. ಕುಬೇರನು ಪುಷ್ಪಕ ವಿಮಾನವನ್ನೇರಿ ಕೈಲಾಸಕ್ಕೆ ಬಂದನು. ಅಲ್ಲಿ ದೇವಶಿಲ್ಪಿಯಾದ ಮಯನು ನಿರ್ಮಿಸಿಕೊಟ್ಟ ಹಲಿಕಾಪುರಿಯಲ್ಲಿ ವೈಭವದಿಂದ ಇರತೊಡಗಿದನು. ಕುಬೇರನಿಗೆ ಪರಶಿವನ ಸ್ನೇಹದಿಂದ ಸಕಲ ಸುಖ ಸಿಕ್ಕಿತು. ದಶಮುಖನು ಪ್ರಹಸ್ತನಿಗೆ ಬಂದು ಲಂಕಾಪಟ್ಟಣದಲ್ಲಿಯೇ ಎಲ್ಲರೂ ಇರಬಹುದು. ಕುಬೇರನು ಲಂಕಾಪಟ್ಟಣವನ್ನು ಬಿಟ್ಟು ಹೋಗಿದ್ದಾನೆಂದು ತಿಳಿದಾಗ ಸಕಲ ಪರಿವಾರದವರೊಂದಿಗೆ ಲಂಕೆಗೆ ಬಂದು ಇರತೊಡಗಿದನು. ಲಂಕಾಪಟ್ಟಣದಲ್ಲಿ ರಾಕ್ಷಸ ರಾಜನಾಗಿ ದಶಮುಖನು ರಾಜ್ಯವನ್ನು ನೋಡಿಕೊಂಡನು. ಪ್ರಹಸ್ತ, ಮಾಲ್ಯವಂತ ಮುಂತಾದವರು ಮಂತ್ರಿಗಳಾದರು. ತಂಗಿಯಾದ ಶೂರ್ಪನಖಿಯ ವಿವಾಹವನ್ನು ಕಾಲಕೇಯರಲ್ಲಿ ಪ್ರಮುಖನಾದ ವಿದ್ಯುಜ್ಜಿಹ್ವ ಎಂಬವನೊಂದಿಗೆ ನಡೆಸಿದನು. ಹೀಗೆ ದಶವದನನ ಸಂಗಡ ಇರುವವರೆಲ್ಲರೂ ಸಂತೋಷದಿಂದ ಇರಲಾರಂಭಿಸಿದರು. ದಶಮುಖನು ತನ್ನ ಪರಾಕ್ರಮದಿಂದ ಎಲ್ಲರನ್ನೂ ಎದುರಿಸಿ ರಾವಣ ಎಂಬ ಹೆಸರನ್ನು ಪಡೆದನು. ಧನ್ಯವಾದಗಳು ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶ್ರೀರಂಗ ಟಿ ವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.